ಹೊಸ ನಾಯಕ ಕೈ ಬಂದಿದ್ದಾನೆ. ಹಾರ್ಬರ್ ಬಹಳ ಗದ್ದಲದಿಂದ ಕೂಡಿತ್ತು. ಕೈ ಹಾರಲು ಆದೇಶ ನೀಡಿದ. ಗುಂಪು ಕೇಳಲಿಲ್ಲ. ಹಳೆಯ ಸೀಗಲ್ ಫಿನ್ ಅವನ ಕಡೆಗೆ ನೋಡಿದ. ನಾವು ಎಲ್ಲಿದ್ದೇವೆಯೇ? ಕೈ ಜೋರಾಗಿ ಕೇಳಿದ. ಫಿನ್ ನೆಮ್ಮದಿ ಕೈ ಎಂದು ಹೇಳಿದ. ಕೈ ಇನ್ನೂ ಪ್ರಯತ್ನಿಸುತ್ತಿದ್ದ. ಅವನು ವೇಗವಾಗಿ ಹಾರಿದ. ಉಳಿದ ಹಕ್ಕಿಗಳು ಗೊಂದಲಗೊಂಡವು. ಮೀನುಗಾರಿಕಾ ದೋಣಿ ಹತ್ತಿರ ಬರುತ್ತಿತ್ತು. ಆದರೆ ಯಾರೂ ಅವನ ಮಾತನ್ನು ಕೇಳಿರಲಿಲ್ಲ. ದೋಣಿಯ ಅಲೆಯೂ ದೊಡ್ಡದಾಗಿತ್ತು. ಕೈ ಮತ್ತು ಫಿನ್ ಹತ್ತಿರ ಬಂದರು. ಅವರು ಒಟ್ಟಿಗೆ ಹಾರಿದರು. ನಮಗೆ ಒಂದು ಯೋಜನೆ ಬೇಕು, ಫಿನ್ ಹೇಳಿದ. ಕೈ ನಿಲ್ಲಿಸಿದ. ಅವನು ಸುತ್ತಲೂ ನೋಡಿದ. ಪ್ರತಿ ಸೀಗಲ್ ತನ್ನ ಭಾಗವನ್ನು ಹಾರಲಿ, ಕೈ ಹೇಳಿದ. ಇದು ಕೇಳಲು ಸುಲಭವಾಗಿತ್ತು. ನನ್ನ ಭಾಗವನ್ನು ಹಾರಲಿ, ಕೈ ಹೇಳಿದ. ಇದು ಕೇಳಲು ಸುಲಭವಾಗಿತ್ತು. ಫಿನ್ ಮುನ್ನಡೆಸಲು ಒಪ್ಪಿಕೊಂಡ. ಫಿನ್ ಎಡಭಾಗಕ್ಕೆ ಹಾರಿದರು. ಕೈ ಬಲಭಾಗಕ್ಕೆ ಮಾರ್ಗದರ್ಶನ ನೀಡಿದ. ಗುಂಪು ಒಟ್ಟಿಗೆ ಒಂದು ಮಾದರಿಯನ್ನು ರೂಪಿಸಿತು. ದೋಣಿ ಸುರಕ್ಷಿತವಾಗಿ ಹಾದುಹೋಯಿತು. ಯಾವುದೇ ಗದ್ದಲವಿರಲಿಲ್ಲ, ಯಾವುದೇ ಘರ್ಷಣೆ ಇರಲಿಲ್ಲ. ಫಿನ್ ಉತ್ತಮ ಕೆಲಸ ಎಂದು ಕೈಗೆ ಹೇಳಿದ. ನಾಯಕತ್ವವು ಕೇಳುವುದನ್ನು ಅರ್ಥೈಸುತ್ತದೆ. ಕೈ ನಕ್ಕ. ಗುಂಪು ಮತ್ತೆ ಒಟ್ಟಿಗೆ ಹಾರಿತು. ಅವರು ಈಗ ಮೀನುಗಳನ್ನು ನೋಡಿದರು. ಕೈ ಮೀನುಗಳನ್ನು ಹುಡುಕಲು ಸೂಚಿಸಿದ. ಅವರು ಈಗ ಮೀನುಗಳನ್ನು ನೋಡಿದರು. ಕೈ ಮೀನುಗಳನ್ನು ಹುಡುಕಲು ಸೂಚಿಸಿದ.